ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಸೌತ್ ಆಫ್ರಿಕಾ. ಐಸಿಸಿ WTC ಫೈನಲ್ ಅನ್ನ ಗೆದ್ದಿದೆ ಸೌತ್ ಆಫ್ರಿಕಾ ತಂಡ. ಸೌತ್ ಆಫ್ರಿಕಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟವನ್ನ ಸಿಕ್ಕಿದೆ, ಮುಡಿಗೇರಿಸಿಕೊಂಡಿದೆ. ಈಗ ಇಂಗ್ಲೆಂಡ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದಿರುವಂತಹ ಪಂದ್ಯ ಮಾಜಿ ಚಾಂಪಿಯನ್ಸ್ ಆಸ್ಟ್ರೇಲಿಯಾಗೆ ಹೀನಾಯ ಸೋಲಾಗಿದೆ. ಸದ್ಯ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿದಿದೆ. ಸೌತ್ ಆಫ್ರಿಕಾ ಗೆಲುವನ್ನ ತಂದಾಗಿಸಿಕೊಂಡಿದೆ. ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ 2025ರ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ಅಮೋಘವಾಗಿರುವಂತಹ ಗೆಲುವನ್ನ ದಾಖಲಿಸಿಕೊಂಡಿದೆ. ಇನ್ನು ಕ್ರಿಕೆಟ್ ತವರು ಲಾರ್ಡ್ಸ್ ಮೈದಾನದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ದಕ್ಷಿಣ ಆಫ್ರಿಕಾ ಸೋಲಿಸಿ 27 ವರ್ಷಗಳ ಬಳಿಕ ಐಸಿಸಿ ಟ್ರೋಫಿಯನ್ನ ಗೆದ್ದುಕೊಂಡಿದೆ. ಬಹಳ ಪ್ರಮುಖವಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025ರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ನಾಯಕ ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಎದುರಾಳಿಯನ್ನ ಬ್ಯಾಟಿಂಗ್ಗೆ ಆಹ್ವಾನ ಮಾಡಿದ್ರು. ಅದರಂತೆ ಬ್ಯಾಟಿಂಗ್ ಬಂದಿದ್ದಂತ ಆಸ್ಟ್ರೇಲಿಯಾ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 212 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಬಳಿಕ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದಂಥ ದಕ್ಷಿಣ ಆಫ್ರಿಕಾ ತಂಡ ಕೇವಲ 138 ರನ್ಗೆ ಆಲ್ಔಟ್ ಆಗಿ ಕೆಟ್ಟ ಪ್ರದರ್ಶನ ನೀಡಿತ್ತು. ಅದಾದಮೇಲೆ ರಣರೋಚಕವಾಗಿ ಎರಡನೇ ಇನ್ನಿಂಗ್ಸಲ್ಲಿ ಆಟವನ್ನು ಪ್ರಾರಂಭ ಮಾಡ್ತು. ಕೊನೆಗೂ ಚೊಚ್ಚಲ ಬಾರಿಗೆ ಈಗ ಪಟ್ಟವನ್ನ ತಂದಾಗಿಸಿಕೊಂಡಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದೆ. ಈ ಮೂಲಕವಾಗಿ ಬಹಳ ವರ್ಷಗಳ ಕನಸಿದು. ಈ ಮೂಲಕವಾಗಿ ಕಾಂಗರೂಗಳನ್ನ ಬಗ್ಗು ಬಡಿದು ಗೆಲುವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಗೆಲುವನ್ನ ತನ್ನದಾಗಿಸಿಕೊಂಡಿದೆ. ಐಸಿಸಿ ವರ್ಲ್ಡ್ ಟೂರ್ನಿಯಲ್ಲಿ ಈಗ ಸೌತ್ ಆಫ್ರಿಕಾ ತಂಡ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. ಬಹಳ 27 ವರ್ಷಗಳ ಕನಸಾಗಿತ್ತು, ಗೆಲ್ಲಬೇಕೆನ್ನುವಂಥ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ರು, ಆದರೆ ವಿಫಲರಾಗ್ತಿದ್ರು. ಬಟ್ 2025ರ ಈ ಒಂದು ಮಹಾ ಪಂದ್ಯದಲ್ಲಿ ಗೆಲುವನ್ನ ತನ್ನದಾಗಿಸಿಕೊಂಡಿದೆ. ಜೊತೆಲಿ ಬಹಳಷ್ಟು ಹೋರಾಟವನ್ನ ಮಾಡಲಾಗುತ್ತೆ ಪ್ರತಿ ಇನ್ನಿಂಗ್ಸ್ನಲ್ಲೂ ಕೂಡ. ಕೊನೆಗೂ ಕೂಡ 2 ಇನ್ನಿಂಗ್ಸ್ನಲ್ಲೂ ಕೂಡ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾಗೆ ಸಿಂಹ ಸ್ವಪ್ನವಾಗಿ ಕಾಡುವಂಥ ಆಟ ಆಗಿದೆ. ಒಟ್ಟಿನಲ್ಲಿ ಬಹುದೊಡ್ಡದಾಗಿ 9 ವಿಕೆಟನ್ನು ಉರುಳಿಸಿ ಮಹತ್ವದ ಕೊಡುಗೆಯನ್ನು ನೀಡ್ತಾರೆ. ಈ ಮೂಲಕವಾಗಿ ಚೊಚ್ಚಲ ಬಾರಿಗೆ, ಇದೇ ಮೊದಲ ಬಾರಿಗೆ ಗೆಲುವನ್ನು ಕಂಡುಕೊಂಡಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿಗೆ ಮುತ್ತಿಕ್ಕಿದೆ ದಕ್ಷಿಣ ಆಫ್ರಿಕಾ. ಹಾಗಾಗಿ ಆಸೀಸ್ಗೆ ಇದು ಭಾರಿ ಮುಖಭಂಗ ಆಗಿದೆ. ಕಳೆದ ಚಾಂಪಿಯನ್ ಕೂಡ ಹೌದು, ಆದರೆ ಆಸ್ಟ್ರೇಲಿಯಾದ ಈ ಗೆಲುವು ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ಮಾಜಿ ಚಾಂಪಿಯನ್ಸ್ ಆಗಿತ್ತು ಆಸ್ಟ್ರೇಲಿಯಾ. ಆಸೀಸ್ಗೆ ಈ ಒಂದು ಸೋಲೇನಿದೆಯಲ್ಲ, ಲಾರ್ಡ್ಸ್ನಲ್ಲಿ ಪಂದ್ಯದಲ್ಲಿ ಆಗಿರುವಂತಹ ಮ್ಯಾಚು ದೊಡ್ಡ ಮಟ್ಟದ ಮುಖಭಂಗವನ್ನ ತಂದಿಟ್ಟಿದೆ. ಸೊ ಆ ಮೂಲಕವಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025ರ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ಅಮೋಘ ಗೆಲುವನ್ನು ಪಡೆದುಕೊಳ್ಳುವ ಮೂಲಕ ಇದೊಂದು ಐತಿಹಾಸಿಕ ದಾಖಲೆಯನ್ನ ಮಾಡಿದೆ. ಯಾಕಂದ್ರೆ ಕ್ರಿಕೆಟ್ ತವರಂತಾನೆ ಕರೆಸ್ಕೊಳ್ಳುತ್ತೆ ಲಾರ್ಡ್ಸ್. ಇದೇ ಮೈದಾನದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ದಕ್ಷಿಣ ಆಫ್ರಿಕಾ ಸೋಲಿಸಿ ಒಂದೆರಡಲ್ಲ 27 ವರ್ಷಗಳ ಬಳಿಕ ಐಸಿಸಿ ಟೂರ್ನಿಯನ್ನ ಗೆದ್ದುಕೊಂಡಿರೋದು. ಬಹಳ ಪ್ರಮುಖವಾಗಿ ಆರಂಭಿಕವಾಗಿ ಟಾಸ್ ಗೆಲ್ಲುತ್ತೆ, ಅದಾದ ಮೇಲೆ ಆಯ್ಕೆ ಮಾಡಿಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಬೌಲಿಂಗ್ನಲ್ಲೂ ಕೂಡ ಬಹಳಷ್ಟು ಮಾರಕ ದಾಳಿಯನ್ನು ಮಾಡ್ತಾರೆ. ಅದಾದ್ಮೇಲೆ ಎರಡನೇ ಇನ್ನಿಂಗ್ಸನ್ನು ನೋಡ್ತಾ ಹೋದಾದ್ರೆ ಅದರಲ್ಲೂ ಕೂಡ 2ರಲ್ಲೂ ರಬಾಡ ಬೌಲಿಂಗ್ ಆಸೀಸ್ ಬ್ಯಾಟರ್ಗಳಿಗೆ ಒಂಥರ ಕಬ್ಬಿಣದ ಕಡಲೆ ಆಯಿತು. ಹೀಗಾಗಿ ಫೇಸ್ ಬೌಲರ್ ಮಿಚೆಲ್ ಅವರ ಆಟಕ್ಕೆ ಬಹಳಷ್ಟು ಕಂಗಾಲಾಗ್ತಾರೆ. ಉತ್ತಮವಾದಂಥ ಬ್ಯಾಟಿಂಗ್ ಮಾಡಲ್ಲ ಆರಂಭಿಕವಾಗಿ. ಹೀಗಾಗಿ ಎರಡನೇ ಇನ್ನಿಂಗ್ಸ್ನಲ್ಲಿ ಆಸೀಸ್ 207 ರನ್ಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಳ್ಳುವಂಥ ಸಿಚುವೇಶನ್ ಬರುತ್ತೆ. ಇನ್ನು ಕೇವಲ 2 ವಿಕೆಟ್ ಕಳೆದುಕೊಂಡು 213 ರನ್ ಗಳಿಸಿದಂಥ ಆಫ್ರಿಕಾ ಬ್ಯಾಟಿಂಗ್ ಅನ್ನ ಕಾಯ್ದುಕೊಂಡಿತ್ತು. ಅದರಂತೆ 213 ರನ್ಗಳಿಂದ ಬ್ಯಾಟಿಂಗ್ ಮುಂದುವರಿಸಿದಂಥ ಆಫ್ರಿಕಾ 66 ರನ್ಗೆ ನಾಯಕ ಕೂಡ ಔಟ್ ಆಗ್ತಾರೆ. ಅದಾದ ಮೇಲೆ ಆಟ ಇನ್ನಷ್ಟು ರೋಚಕ ತಿರುವನ್ನ ಪಡ್ಕೊಳ್ಳುತ್ತೆ. ಒಟ್ಟು 282 ರನ್ಗಳ ಟಾರ್ಗೆಟ್ ಅನ್ನ ಪಡೆದುಕೊಂಡಿದ್ದಂಥ ಆಫ್ರಿಕಾ ಟೆಸ್ಟಿನ 4ನೇ ದಿನದಲ್ಲಿ ಅಮೋಘವಾದ ಗೆಲುವನ್ನ ದಾಖಲು ಮಾಡಿದೆ. 27 ವರ್ಷಗಳ ಬಳಿಕ ಐಸಿಸಿ ಟ್ರೋಫಿಯನ್ನ ಗೆದ್ದು ಸಂಭ್ರಮದಲ್ಲಿ ತೇಲ್ತಾ ಇದೆ.
ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಸ್ಪೆಷಲ್ ಡೆಸ್ಕ್ ಇಂದ ಚಂದ್ರಮೋಹನ್ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಈ ಗೆಲುವು ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿದೆ ದಕ್ಷಿಣ ಆಫ್ರಿಕಾಗೆ, ಅದು ಕೂಡ 27 ವರ್ಷಗಳ ಬಳಿಕ ಈಗ ಟ್ರೋಫಿಗೆ ಮುತ್ತಿಕ್ಕಿದೆ. ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಚಂದ್ರಮೋಹನ್. ಎಸ್ ಅಖಿಲೇಶ್, ಏನಂದ್ರೆ 27 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ICC ಟ್ರೋಫಿಯನ್ನು ಗೆದ್ದಿದೆ. ಅಂದ್ರೆ ಅವರು ಈ ಹಿಂದೆ ಟೋಕಸ್ ಅನ್ನು ಪಡ್ತಾ ಇತ್ತು. ಯಾಕಂದ್ರೆ 1992ರಿಂದ ಏನು ಅವರು ವರ್ಣಭೇದ ನೀತಿಯಿಂದ ಅವರನ್ನು ಬ್ಯಾನ್ ಮಾಡಿತ್ತು. ಅದಾದ ಬಳಿಕ 1992ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ಆಡಿದ್ರು. ಆಗ ನಾಕೌಟ್ ಬಂದು ಸೋಲ್ತಾ ಇದ್ರು. ಈ ರೀತಿಯಾಗಿ ನಾಕೌಟ್ ಬಂದು ಸೋಲೋದು, ನಾಕೌಟ್ ಮ್ಯಾಚ್ಗಳಲ್ಲಿ ಸೋಲೋದು ದಕ್ಷಿಣ ಆಫ್ರಿಕಾಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಹೀಗಾಗಿ ಅದಕ್ಕೆ ಟೋಕರ್ಸ್ ಅನ್ನು ಪಟ್ಟಾಕಿತ್ತು. ಆದ್ರೆ ಈಗ 2025ರಲ್ಲಿ 27 ವರ್ಷದ ಬಳಿಕ 1998ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಹಿಂದಿನ ಅವತಾರ ಏನಿತ್ತು ಅದರಲ್ಲಿ ದಕ್ಷಿಣ ಆಫ್ರಿಕಾ ಗೆದ್ದಿತ್ತು. ಅದಾದ ಬಳಿಕ ಯಾವುದೇ ICC ಟ್ರೋಫಿಯನ್ನ ಗೆದ್ದಿರಲಿಲ್ಲ. ಈಗ 2025ರಲ್ಲಿ ದಕ್ಷಿಣ ಆಫ್ರಿಕಾ ಒಂದು ICC ಒಂದು ಕಪ್ ಅನ್ನ ಗೆದ್ದು ಟೋಕರ್ಸ್ ಅನ್ನ ಹಣೆಪಟ್ಟಿಯನ್ನ ಕಳ್ಸಿಕೊಂಡಿದೆ. ಮತ್ತೆ ನೀವು ಕಳೆದ ಒಂದು ವರ್ಷದಲ್ಲಿ ನೋಡ್ಬೇಕಂದ್ರೆ ಸೌತ್ ಆಫ್ರಿಕಾ ಹಲವಾರು ICC ಟ್ರೋಫಿಗಳ ಫೈನಲ್ ಬಂದು ಸೋತಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಗಿರ್ಬೋದು, 2020 ವರ್ಲ್ಡ್ ಕಪ್ ಅಲ್ಲಿ ಆಗಿರ್ಬೋದು. ಈ ರೀತಿಯಾಗಿ ಅವ್ರು ಸೋತಿದ್ರು, ಅಂದ್ರೆ ನಾಕ್ಔಟ್ ಬಂದು ಸೋತಿದ್ರು. ಆದ್ರೆ ಈಗ ಏನು ಈ WTC ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಗೆದ್ದಿದ್ದಾರೆ. ಇದಕ್ಕೆ ಮೂಲ ಕಾರಣ ಕಗಿಸೋ ರಬಾಡ ಮತ್ತು ಐಡನ್ ಬರಕಮ್. ಯಾಕಂದ್ರೆ ಕಗಿಸೋ ರಬಾಡ ಫಸ್ಟ್ ಮೊದಲ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾಗೆ ಮರ್ಮಾಘಾತವನ್ನು ನೀಡಿದ್ರು. ಈಗ ಅವರು 5 ವಿಕೆಟ್ ಪಡೆದಿದ್ದರಿಂದಾಗಿಯೇ ಆಸ್ಟ್ರೇಲಿಯಾ 212 ರನ್ಗಳಿಗೆ ಕುಸಿತ ಕಂಡು. ಇದಾದ ಬಳಿಕ ಗುರಿಯನ್ನು ಅಂದ್ರೆ ಮೊದಲ ಇನ್ನಿಂಗ್ಸ್ ಆಡಿದ ದಕ್ಷಿಣ ಆಫ್ರಿಕಾ 138 ರನ್ಗೆ ಎಲ್ಲಾ ವಿಕೆಟ್ ಗಳನ್ನ ಕಳೆದುಕೊಂಡು 74 ರನ್ಗಳ ಒಂದು ಹಿನ್ನಡೆಯನ್ನು ಅನುಭವಿಸಿತ್ತು. ಅದಾದ್ರೆ ಬಳಿಕ ಏನು ಇದಾದ ಬಳಿಕ ಆಸ್ಟ್ರೇಲಿಯಾ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಸ್ಟ್ರೇಲಿಯಾ ಕುಸಿತವನ್ನೇ ಕಂಡಿತು. ಇದಕ್ಕೆ ಕಾರಣ ಕಗಿಸೋ ರಬಾಡ ಮತ್ತೆ ಲುಂಗಿ ಎಂಗಿಡಿ ಮಾಡಿದಂತಹ ಬೌಲಿಂಗ್. ಯಾಕಂದ್ರೆ ಕಗಿಸೋ ರಬಾಡ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 5 ವಿಕೆಟ್ ತಗೊಂಡಿದ್ದಾರೆ, ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 4 ವಿಕೆಟ್ ತಗೊಂಡಿದ್ರು. ಅಂದ್ರೆ ಇವರಿಗೆ ಒಳ್ಳೆ ಉತ್ತಮ ಒಂದು ಸಾಥ್ ನೀಡಿದ ಲುಂಗಿಗಿಡಿ 3 ವಿಕೆಟ್ ತಗೊಂಡ್ರು. ಒಂದು ಹಂತದಲ್ಲಿ ಬಹುಶಃ ಆಸ್ಟ್ರೇಲಿಯಾ 100 ರನ್ ದಾಟೋದು ಸಹ ಕಷ್ಟ ಇದೆ ಅನ್ನೋ ಟೈಮ್ನಲ್ಲಿ ಆಸ್ಟ್ರೇಲಿಯಾ ಪರವಾಗಿ ಅಲೆಕ್ಸ್ ಕೆರಿ ಮತ್ತೆ ಮಿಚೆಲ್ ಸ್ಟಾರ್ಕ್ ಜೋಡಿ ಉತ್ತಮ ಒಂದು ಅಡಿಪಾಯ ಹಾಕಿತು. ಅದಾದ ಬಳಿಕ ಒಂದು ರಿಕವರಿ ಆಯ್ತು ಆಸ್ಟ್ರೇಲಿಯಾಗೆ. ಮತ್ತೆ ಕೊನೆಯ ವಿಕೆಟ್ಗೆ ಸುಮಾರು 64 ರನ್ಗಳ ಜೊತೆಯಾಟವನ್ನು ಆಡಿದ್ರು ಯಾರು, ಜೋಶ್ ಹೆಜಲ್ವುಡ್ ಮತ್ತೆ ಮಿಚೆಲ್ ಸ್ಟಾರ್ಕ್. ಇವರಿಂದಾಗಿ 207 ರನ್ ಹೊಡೆದಿದ್ದು. ಮತ್ತೆ ದಕ್ಷಿಣ ಆಫ್ರಿಕಾಗೆ ಒಂದು ದೊಡ್ಡ ಗುರಿಯನ್ನು ನೀಡಲಿಕ್ಕೆ ಕಾರಣವಾಗಿದ್ದೆ ಮಿಚೆಲ್ ಸ್ಟಾರ್ಕ್ ಮತ್ತು ಜೋಶ್ ಹೆಜಲ್ವುಡ್ ಆಡಿದಂತ ಆಟ. ಇದನ್ನ ಬೆನ್ನತ್ತಿದ ಹೊರಟ ದಕ್ಷಿಣ ಆಫ್ರಿಕಾ ಮೊದಲೇ ರಿಯಲ್ ರಿಕಲ್ಟ್ ಅನ್ನು ಅವರು ವಿಕೆಟ್ ಅನ್ನು ಕಳ್ಕೊಂಡು ಇದಾದ ಬಳಿಕ ಜೊತೆಯಾದ ಏಡನ್ ಮರಕ್ರಾಫ್ಟ್ ಮತ್ತು ಟೆಂಬಾ ಬೌಮಾ ದಕ್ಷಿಣ ಆಫ್ರಿಕಾ ಯಾವುದೇ ರೀತಿಯಲ್ಲಿ ತೊಂದರೆಗೆ ಸಿಲುಕಿಕೊಳ್ಳದಂತೆ ನೋಡ್ಕೊಳ್ಳಲು ತುಂಬಾ ಒಂದು ಉತ್ತಮವಾದಂತಹ ಪಾತ್ರವನ್ನು ನಿಭಾಯಿಸಿದ್ರು. ಮತ್ತೆ ನಾಯಕತ್ವದ ಆಟವನ್ನು ಆಡಿದ್ರು. ಐಡನ್ ಮರಕ್ರಾಮ್ಗೆ ಬೇಕಾಗಿರುವಂತಹ ಸಪೋರ್ಟ್ ಕೊಟ್ಕೊಂಡು ಟೆಂಬಾ ಬೌಮಾ ಅವರು ನಾವು ಯಾಕೆ ನಾಯಕರಾಗಿದ್ದೇವೆ, ಯಾಕಂದ್ರೆ ಟೆಂಬಾ ಬೌಮಾ ಅವರನ್ನ ದಕ್ಷಿಣ ಆಫ್ರಿಕಾದ ನಾಯಕರನ್ನಾಗಿ ಮಾಡಿದಾಗ ತುಂಬಾ ಜನ ಪ್ರಶ್ನೆ ಮಾಡಿದ್ರು. ಟೆಂಬಾ ಬೌಮಾಗೆ ದಕ್ಷಿಣ ಆಫ್ರಿಕಾದಂತಹ ತಂಡವನ್ನ ಮುನ್ನಡೆಸಲಿಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಅವರಿಗೆಲ್ಲ ಇವತ್ತು ಟೆಂಬಾ ಬೌಮಾ ಅವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ 27 ವರ್ಷಗಳಲ್ಲಿ ಗ್ರೇಮ್ ಸ್ಮಿತ್ ಆಗಿರ್ಬೋದು, AB ಡಿ ವಿಲಿಯರ್ಸ್ ಆಗಿರ್ಬೋದು, ಅಥವಾ ಫ್ಯಾಬ್ ಡು ಪ್ಲೆಸಿ ಆಗಿರ್ಬೋದು, ಇಂತಹ ಒಂದು ಘಟಾನುಘಟಿ ಆಟಗಾರರೇ ಸೌತ್ ಆಫ್ರಿಕಾಗೆ ಕ್ಯಾಪ್ಟನ್ಸಿ ವಹಿಸಿಕೊಂಡಿದ್ರು ಸಹ ಯಾರ ಕೈಲೂ ಆಗಲಿದ್ದಂತಹ ಸಾಧನೆಯನ್ನ ಟೆಂಬಾ ಬೌಮಾ ಅವರು ಮಾಡಿದ್ದಾರೆ. ಈ ಮೂಲಕ ತಮ್ಮ ಟೀಕಾಕಾರರಿಗೆ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಟೆಂಬಾ ಬೌಮಾ ಅವರ ನಾಯಕತ್ವದಲ್ಲಿ ಈ ಒಂದು ಕಪ್ ಗೆದ್ದು ದಕ್ಷಿಣ ಆಫ್ರಿಕಾ ಟೋಕರ್ಸ್ ಅನ್ನು ಪಟ್ಟವನ್ನು ಕೈಕೊಂಡಿದೆ ಅಂತ ಖಂಡಿತವಾಗಿ ಹೇಳ್ಬೋದು.